ಕೀರ್ತನೆಗಳು ಯಾವಾಗಲೂ ನಮ್ಮ ಹೃದಯಕ್ಕೆ ಹಾಗೂ ಜೀವಿತಕ್ಕೆ ಆಶೀರ್ವಾದವನ್ನು ತರುತ್ತದೆ. ಯಾವ ಕಡೆಗೆ ತಿರುಗಿದರೂ ನಮಗೆ ಅಗತ್ಯವಾದ ಸಂತೈಸುವಿಕೆ ಇದರಿಂದ ದೊರಕುತ್ತದೆ. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸುವು ತಿರುಗಿ ಬರುವನು. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸುವು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ. ಸಿದ್ಧವಾಗಿರಿ. ಕರ್ತನ ಎರಡನೇ ಬರುಣವು ಅದು ಬೇಗನೆ ಸಂಭವಿಸುವುದು. ಪರಿಶುದ್ಧರಾಗಿ ಎಚ್ಚರವಾಗಿ ಸಿದ್ಧತೆ ಪಡಿಸಿರಿ. ಕರ್ತನ ಎರಡನೇ ಬರುಣವು ಅದು ಬೇಗನೆ ಸಂಭವಿಸುವುದು. ಪರಿಶುದ್ಧರಾಗಿ ಎಚ್ಚರವಾಗಿ ಸಿದ್ಧತೆ ಪಡಿಸಿರಿ. ಇತರರನ್ನು ಸಿದ್ಧಪಡಿಸಿರಿ. ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸುವು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ. ಸಿದ್ಧವಾಗಿರಿ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಜಯ ಹೊಂದುವ ಪ್ರತಿ ಜಯಶಾಲಿಗೆ ಬಹುಮಾನವು ಸಿಗುವುದು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಜಯ ಹೊಂದುವ ಪ್ರತಿ ಜಯಶಾಲಿಗೆ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಇಂದಿನಿಂದ ನಾವು ಸ್ತುತಿಗಳ ಪುಸ್ತಕ ಅಥವಾ ಆರಾಧನೆಯ ಪುಸ್ತಕವೆಂದು ಕರೆಯಲ್ಪಡುವ ಕೀರ್ತನೆಗಳು ಎಂಬ ಪುಸ್ತಕವನ್ನು ಅಧ್ಯಯನ ಮಾಡಲಿರುವೆವು. ಈ ಪುಸ್ತಕದ ಉದ್ದಕ್ಕೂ ಕ್ರಿಸ್ತನು ಅಂದರೆ ಮೆಸ್ಸಿಯನು ಕಂಡುಬರುವುದರಿಂದ ನಮ್ಮ ಇಡೀ ಜೀವಿತಕ್ಕೆ ಇದರ ಅಧ್ಯಯನವು ಅಮೂಲ್ಯವಾಗಿದೆ. ಆದ್ದರಿಂದ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಲು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ಕೀರ್ತನೆಗಳು ಈ ಮೂಲಕವಾಗಿ ನೀನು ನಮಗೆ ಏನನ್ನು ಬೋಧಿಸುತ್ತೀಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಮ್ಮ ಜೀವಿತದಲ್ಲಿ ನಾವು ದಾಟಿ ಹೋಗುವಂಥ ಒಂದೊಂದು ಪರಿಸ್ಥಿತಿಯಲ್ಲಿ ನಿನ್ನ ವಾಕ್ಯದ ಮೂಲಕ ಆದರಣೆ, ಬಲ, ಕೃಪೆಯನ್ನು ಅನುಗ್ರಹಿಸಿಕೊಡು. ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ದೇವರೇ. ಅವರು ನಿನ್ನ ಜೀವವುಳ್ಳ ವಾಕ್ಯವನ್ನು ಆಲಿಸುವಾಗ ಆ ಮೂಲಕವಾಗಿ ನಿನ್ನ ಆತ್ಮನ ಬಲವನ್ನು ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಮಾಡು. ಇಡೀ ಕಾರ್ಯಕ್ರಮದಲ್ಲಿ ನಿನಗೆ ಮಹಿಮೆಯಾಗಲಿ.
ನಿನ್ನ ವಾಕ್ಯವನ್ನು ಅರಿತುಕೊಳ್ಳದೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ದಾರಿಗೆ ಬೆಳಕೂ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಇಂದಿನಿಂದ ನಾವು ಕೀರ್ತನೆಗಳು ಎಂಬ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಆದ್ದರಿಂದ ದೇವರಾತ್ಮನ ಬಲವನ್ನು ನಾವು ಬೇಡಿಕೊಳ್ಳುತ್ತಾ ಈ ಧ್ಯಾನದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವಾಗ ಆತನ ಸ್ವರಕ್ಕೆ ಕಿವಿಗೊಟ್ಟವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಮ್ಮ ನಂಬಿಕೆಯಲ್ಲಿ ಬಲ ಹೊಂದೋಣ ಮತ್ತು ಆತ್ಮಭರಿತರಾಗಿ ಜೀವಿಸೋಣ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳು ಪುಸ್ತಕದ ಪ್ರಸ್ತಾವನೆ ಬಗ್ಗೆ ನೋಡುವಾಗ ಕೀರ್ತನೆಗಳು ಎಂಬ ಪದದ ಇಬ್ರಿಯ ಮೂಲ ಪದದ ಅರ್ಥ ಸ್ತುತಿಗಳು ಅಥವಾ ಸ್ತುತಿಗಳ ಪುಸ್ತಕ ಎಂದಾಗುತ್ತದೆ. ಗ್ರೀಕ್ ಮೂಲದ ಅರ್ಥ ಸಂಗೀತ ಸಾಧನದ ಜೊತೆಗಾರಿಕೆ ಎಂದಾಗುತ್ತದೆ. ಈ ಪದವು ಗ್ರೀಕ್ ಮೂಲದಿಂದ ಬಂದದ್ದಾಗಿದೆ. ಅದು ಆರಾಧನೆಯ ಪುಸ್ತಕವಾಗಿದೆ, ದೇವಾಲಯದ ಸಂಗೀತ ಪುಸ್ತಕವಾಗಿದೆ. ಪ್ರಿಯರೇ, ಅನೇಕ ರಚನೆಕಾರರು ಇದರಲ್ಲಿ ಗೀತೆಗಳನ್ನು ಬರೆದಿರುತ್ತಾರೆ. ಇಸ್ರಾಯೇಲಿನ ಸವಿಗಾನದ ದಾವೀದನು 72 ಕೀರ್ತನೆಗಳನ್ನು ಇದರಲ್ಲಿ ಬರೆದಿರುತ್ತಾನೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 25ನೇ ವಚನದಲ್ಲಿ 2ನೆಯ ಕೀರ್ತನೆ ಅವನದೆಂದು ಹೇಳಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಕೀರ್ತನೆ 95 ಅವನದೆಂದು ಹೇಳಿದೆ. ಇದಲ್ಲದೆ ಕೆಲವು ಅನಾಥ ಮನೋಭಾವದ ಕೀರ್ತನೆಗಳನ್ನು ಅವನೇ ಬರೆದಿರಬಹುದು. ತನ್ನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಗೀತಗಳನ್ನು ದೇವಾಲಯದಲ್ಲಿನ ಉಪಯೋಗಕ್ಕಾಗಿ ಅವನು ಕ್ರಮಗೊಳಿಸಿದ್ದನು. ಉಳಿದ ಕೀರ್ತನ ರಚಕರೆಂದರೆ ಮೋಶೆ 1 90ನೇದು, ಸೊಲೊಮೋನನು 2, ಕೊರೋಹನ ಮಕ್ಕಳು 11, ಆಸಾಫನು 12, ಹೇಮಾನನು 88ನೇ ಕೀರ್ತನೆ, ಏತಾನನು 89ನೇದು, ಹಿಜ್ಕೀಯನು 10, ಇತರ ಅನಾಥ ಮನೋಭಾವದವು 39. ಇವುಗಳಲ್ಲಿ ಕೆಲವನ್ನು ದಾವೀದನು ಬರೆದಿರಲುಬಹುದು. ಒಟ್ಟು 150 ಕೀರ್ತನೆಗಳಿವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಅಂದರೆ ಮೆಸ್ಸಿಯನು ಪುಸ್ತಕದುದ್ದಕ್ಕೂ ಹೊಂದಿದವನಾಗಿದ್ದಾನೆ. ಅರಸನು ಹಾಗೂ ರಾಜ್ಯ ಇವು ಕೀರ್ತನೆಗಳ ಮುಖ್ಯ ಪ್ರಸ್ತಾಪಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕದಲ್ಲಿನ ಮುಖ್ಯ ಶಬ್ದ ಹಲ್ಲೆಲೂಯ ಎಂಬುದು, ಅಂದರೆ ಕರ್ತನನ್ನು ಸ್ತುತಿಸಿರಿ ಎಂಬುದಾಗಿದೆ. ಈ ದಿನಗಳಲ್ಲಿ ಇದು ಕ್ರೈಸ್ತರ ಬಾಯಲ್ಲಿ ಹಗುರವಾಗಿ ಬರುವ ಪದವಾಗಿದೆ. ಆದರೆ ಇದು ನಮ್ಮ ಆತ್ಮಗಳಲ್ಲಿ ವಿಶೇಷ ಭಾವನೆಗಳನ್ನು ಹುಟ್ಟಿಸಬೇಕಾದದ್ದಾಗಿದೆ. ಹಲ್ಲೆಲೂಯ, ಕರ್ತನನ್ನು ಸ್ತುತಿಸಿರಿ. ಪ್ರೀತಿಯುಳ್ಳ ದೇವಜನರೇ, 50ನೇ ಹಾಗೂ 150ನೇ ಕೀರ್ತನೆಗಳು ಪ್ರಮುಖ ಅಧ್ಯಾಯಗಳಾಗಿವೆ. ಆಸಾಫನ ಕೀರ್ತನೆಯಾದ 50ನೇ ಕೀರ್ತನೆಯು ಬೇರೆಲ್ಲದಕ್ಕಿಂತ ಮುಖ್ಯವಾದದ್ದಾಗಿದೆ. 150ನೇ ಕೀರ್ತನೆಯು ಹಲ್ಲೆಲೂಯ ರಾಗವಾಗಿದೆ. ಅದರಲ್ಲಿನ 6 ವಚನಗಳಲ್ಲಿ ಹಲ್ಲೆಲೂಯ ಅಂದರೆ ಸ್ತೋತ್ರ ಅಥವಾ ಸ್ತುತಿಸಿರಿ ಎಂಬ ಪದವು 13 ಬಾರಿ ಬಂದಿದೆ. ಅದರೊಂದಿಗೆ ಕೀರ್ತನೆ ಪುಸ್ತಕವು ಕೊನೆಗೊಳ್ಳುತ್ತದೆ. ಆದ್ದರಿಂದ ಇದನ್ನು ಇತರ ಎಲ್ಲ ಕೀರ್ತನೆಗಳ ಪಲ್ಲವಿ ಎಂದು ಹೇಳಬಹುದು. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಗಳಲ್ಲಿ ಆಳವಾದ ಭಕ್ತಿ, ವಿಶೇಷವಾದ ಭಾವನೆಗಳು, ಅತಿಯಾದ ಮಾನಸಿಕ ಉದ್ವೇಗಗಳು ಹಾಗೂ ನಿರುತ್ಸಾಹದ ಮಾತುಗಳು ಕಂಡುಬರುತ್ತವೆ. ನಿಜವಾಗಿ ಹೇಳಬೇಕೆಂದರೆ ನಾನು ಈ ಪುಸ್ತಕವನ್ನು ಓದುವಾಗ ಭಾವಪರವಶನಾಗುತ್ತೇನೆ. ಅದು ಸತ್ಯವೇದದ ಮಧ್ಯಭಾಗದಲ್ಲಿರಿಸಲ್ಪಟ್ಟಿದೆ. 119ನೇ ಕೀರ್ತನೆಯು ಸತ್ಯವೇದದ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಘನಪಡಿಸುತ್ತಿರುತ್ತದೆ. ಈ ಪುಸ್ತಕವು ಜನರ ಹೃದಯಗಳನ್ನು ಆಶೀರ್ವದಿಸುತ್ತಾ ಬಂದಿರುತ್ತದೆ. ನಾನು ಆಸ್ಪತ್ರೆಯಲ್ಲಾಗಲಿ ಮನೆಯಲ್ಲಾಗಲಿ ಅಸ್ವಸ್ಥನಾಗಿದ್ದಾಗ ನನ್ನ ಹೃದಯ ಮನಸ್ಸುಗಳಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಭಾರವಾಗಿ ಕೂತಾಗ ನಾನು ಯಾವಾಗಲೂ ಕೀರ್ತನೆಗಳ ಕಡೆಗೆ ತಿರುಗುತ್ತೇನೆ. ಅವು ಯಾವಾಗಲೂ ನನ್ನ ಹೃದಯಕ್ಕೂ ಜೀವಿತಕ್ಕೂ ಆಶೀರ್ವಾದವನ್ನು ತರುತ್ತವೆ. ಅನೇಕ ವರ್ಷಗಳಿಂದಲೂ ಅದು ಹೀಗೆಯೇ ಕಾರ್ಯ ಮಾಡುತ್ತಾ ಬಂದಿದೆ. ಸಭಾಸಂತರಲ್ಲಿ ಶ್ರೇಷ್ಠನಾದ ಅಂಬ್ರೋಸನು ಹೀಗೆ ಹೇಳಿದ್ದಾನೆ: ಕೀರ್ತನೆಗಳು ಸಭೆಯ ಧ್ವನಿಗಳಾಗಿವೆ, ಇದು ಸಮಗ್ರ ಸತ್ಯವೇದದ ಸಾರ ಸಂಗ್ರಹವಾಗಿದೆ ಎಂದು. ಮಾರ್ಟಿನ್ ಲೂಥರ್ ಹೇಳಿದ್ದಾರೆ, ಇದು ಎಲ್ಲ ಭಕ್ತರಿಗೂ ಉಪಯುಕ್ತವಾದ ಚಿಕ್ಕ ಗ್ರಂಥವಾಗಿದೆ ಎಂದು. ಜಾನ್ ಕ್ಯಾಲ್ವಿನ್ ಹೇಳಿದ್ದಾರೆ, ಅದು ಆತ್ಮದ ಎಲ್ಲ ಅಂಗಗಳ ಶರೀರ ಶಾಸ್ತ್ರವಾಗಿದೆ ಎಂದು. ಪ್ರಿಯರೇ, ಇದೆಲ್ಲವನ್ನು ನಾನು ಇಷ್ಟಪಡುತ್ತೇನೆ. ಮಾನಸಿಕ ಶಾಸ್ತ್ರದಲ್ಲಿ 126 ವಿಧದ ಅನುಭವಗಳಿವೆ ಎಂದು ಹೇಳುತ್ತಾರೆ.
ಈ ಲೆಕ್ಕ ಅವರಿಗೆ ಹೇಗೆ ಬಂತೆಂದು ನನಗೆ ತಿಳಿಯದು. ಆದರೆ ಈ ಎಲ್ಲ ವಿಧದ ಅನುಭವಗಳು ಕೂಡ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಮಾನವನ ಎಲ್ಲ ಅನುಭವಗಳನ್ನು ಒಳಗೊಂಡ ಒಂದೇ ಒಂದು ಪುಸ್ತಕ ಇದಾಗಿದೆ ಎಂದು ನಾನು ತಿಳಿಯುತ್ತೇನೆ. ಮಾನವನು ಅನುಭವಿಸುವ ಪ್ರತಿಯೊಂದು ಯೋಚನೆ, ಭಾವನೆಗಳು, ಉದ್ವೇಗಗಳು ಪ್ರತಿಯೊಂದು ಕೂಡ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ ಕಾರಣದಿಂದಾಗಿಯೇ ಇದು ಯಾವಾಗಲೂ ನಮ್ಮ ಹೃದಯಕ್ಕೆ ಅತಿ ಸಮೀಪವಾದದ್ದಾಗಿ ಭಾಸವಾಗುತ್ತದೆ ಮತ್ತು ಯಾವ ಕಡೆಗೆ ತಿರುಗಿದರೂ ನಮಗೆ ಅಗತ್ಯವಾದ ಸಂತೈಸುವಿಕೆ ಇದರಿಂದ ದೊರಕುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಕುರಿತು ಹೂಕರ್ ಹೇಳಿದ್ದಾರೆ, ಇತರ ಪುಸ್ತಕಗಳಲ್ಲಿನ ಪ್ರಯೋಜನಕರವಾದದ್ದರ ಆಯಲ್ಪಟ್ಟ ಸಂಗತಿಗಳು ಇದರಲ್ಲಿವೆ ಎಂದು. ಡೊನ್ನೆ ಎಂಬವರು ಹೀಗೆ ಹೇಳಿದ್ದಾರೆ, ನಾನಾಗಲಿ ಇತರರಾಗಲಿ ಮಾಡಬಹುದಾದ, ಅನುಭವಿಸಬಹುದಾದದ್ದನ್ನು ಕೀರ್ತನೆಗಳು ಮುಂತಿಳಿಸುತ್ತವೆ ಎಂದು. ಹಾರ್ಡ್ಸ್ ಎಂಬಾತನು ಇದನ್ನು ಸಮಕಾಲಿಕವಾದ ಸಂಗೀತ ಪುಸ್ತಕವೆಂದು ಕರೆದಿದ್ದಾನೆ. ವಾಟ್ಸ್ ಹೇಳಿದ್ದಾನೆ, ಅವು ಸಭೆಯ 1000 ಸ್ವರದ ಹೃದಯಗೀತ ಎಂಬುದಾಗಿ. ಅವು ಸ್ವಲ್ಪ ಸಂಬಂಧಿತವೆಂದು ಕಂಡುಬಂದರೂ ದೇವಜನರ ಹೃದಯಗಳಲ್ಲಿ ಸಾರ್ವತ್ರಿಕವಾಗಿ ಒಂದು ವಿಶೇಷ ಸ್ಥಾನವನ್ನು ಗಳಿಸಿರುತ್ತವೆ. ಸಮಸ್ತ ಕಾಲಗಳ ಎಲ್ಲ ವಿಶ್ವಾಸಿಗಳ ಹೃದಯಗಳ ಭಾವನೆಗಳನ್ನು ಅವು ತಿಳಿಸುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳಲ್ಲಿ ಕ್ರಿಸ್ತನೇ ತುಂಬಿಕೊಂಡಿದ್ದಾನೆ. ಸುವಾರ್ತೆಗಳಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಪರಿಪೂರ್ಣವಾದ ಆತನ ಚಿತ್ರಣ ಕೀರ್ತನೆಗಳಲ್ಲಿರುತ್ತದೆ. ಸುವಾರ್ತೆಗಳಲ್ಲಿ ಆತನು ಪ್ರಾರ್ಥನೆಗಾಗಿ ಬೆಟ್ಟಕ್ಕೆ ಹೋದನು ಎಂದಿದೆ, ಆದರೆ ಕೀರ್ತನೆಗಳು ಆತನ ಪ್ರಾರ್ಥನೆಯನ್ನು ತಿಳಿಸುತ್ತವೆ. ಸುವಾರ್ತೆಗಳು ಆತನ ಕ್ರೂಜೆಗೆ ಹಾಕಲ್ಪಟ್ಟನೆಂದು ತಿಳಿಸುತ್ತವೆ, ಆದರೆ ಕ್ರೂಜೆಯಲ್ಲಿರುವಾಗ ಆತನ ಹೃದಯದಲ್ಲಿ ಏನೇನು ನಡೆಯಿತು ಎಂಬುದಾಗಿ ಕೀರ್ತನೆಗಳಲ್ಲಿ ನೋಡುತ್ತೇವೆ. ಸುವಾರ್ತೆಗಳು ಆತನು ಪರಲೋಕಕ್ಕೆ ಹಿಂದೆ ಹೋದನು ಎಂದು ಹೇಳುತ್ತದೆ. ಕೀರ್ತನೆಗಳು ಸುವಾರ್ತೆಗಳ ವೃತ್ತಾಂತಗಳಿಗಿಂತ ಮುಂದಿನದನ್ನು ತಿಳಿಸುತ್ತಾ ಪರಲೋಕದಲ್ಲಿ ಆಸೀನನಾದ ಕ್ರಿಸ್ತನನ್ನು ತೋರಿಸುತ್ತವೆ. ಕರ್ತನಲ್ಲಿ ಪ್ರಿಯರೇ, ಮೆಸ್ಸಿಯನಾದ ಕ್ರಿಸ್ತನು ಈ ಪುಸ್ತಕವಿಡೀ ಎದ್ದು ಕಾಣುತ್ತಾನೆ. ತನ್ನ ಪುನರುತ್ಥಾನದ ಬಳಿಕ ತನ್ನವರಿಗೆ ಯೇಸು ಹೇಳಿದ್ದನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು ಎಂಬುದಾಗಿ. ಇದನ್ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಳ ಮುಖ್ಯ ಪ್ರಸ್ತಾಪವು ಕ್ರಿಸ್ತನೇ ಆಗಿದ್ದಾನೆ. ಪ್ರತಿಯೊಂದರಲ್ಲಿಯೂ ಆತನೇ ಸ್ತುತಿಯ ವಸ್ತುವಾಗಿದ್ದಾನೆ. ಪ್ರತಿಯೊಂದರಲ್ಲಿಯೂ ತೋರಿಸಲು ನನಗೆ ಸಾಧ್ಯವಾಗಲಿಕ್ಕಿಲ್ಲ. ನನ್ನ ಅಸಮರ್ಥನೆಯನ್ನು ಅದು ತೋರಿಸುತ್ತದೆ. ಆದರೆ ಆತನು ಅದರಲ್ಲಿಲ್ಲವೆಂದಲ್ಲ. ಎಲ್ಲದರಲ್ಲಿಯೂ ಆರಾಧನೆ ಕೇಂದ್ರ ಆತನೇ ಆಗಿದ್ದರೂ ಕೆಲವನ್ನು ವಿಶೇಷವಾಗಿ ಮೆಸ್ಸಿಯನ ಕೀರ್ತನೆ ಎಂದು ಹೇಳುತ್ತೇವೆ. ಅವುಗಳಲ್ಲಿ ಆತನ ಜನನ, ಜೀವನ, ಮರಣ, ಪುನರುತ್ಥಾನ, ಮಹಿಮೆ, ಯಾಜಕತ್ವ, ಅರಸುತನ, ಆತನ ತಿರುಗಿ ಬರೋಣ ಇವುಗಳು ದಾಖಲಾಗಿದೆ. ಪ್ರಿಯರೇ, ಕ್ರಿಸ್ತನ ಕುರಿತಾಗಿ ನಿರ್ದಿಷ್ಟವಾಗಿ ತಿಳಿಸುವ 16 ಮೆಸ್ಸಿಯನ ಕೀರ್ತನೆಗಳಿವೆ. ಆದರೆ ಎಲ್ಲ 150 ಕೂಡ ಆತನ ಕುರಿತಾಗಿ ಇರುತ್ತವೆ. ಕೀರ್ತನೆ ಪುಸ್ತಕವು ಸಂಗೀತದ ಪುಸ್ತಕವಾಗಿದೆ. ಅದು ಆತನ ಪುಸ್ತಕವಾಗಿದೆ. ನಾವು ಅದನ್ನು ಧ್ಯಾನ ಮಾಡುತ್ತಾ ಹೋದಂತೆ ಅದನ್ನು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇನ್ನೂ ನಿಖರವಾಗಿ ನಾವು ತಿಳಿಯುವುದಾದರೆ ಕೀರ್ತನೆ ಕ್ರಿಸ್ತನು ಇಸ್ರಾಯೇಲಿಗೆ ಸೇರಿದವನಾಗಿದ್ದನ್ನು, ಇಸ್ರಾಯೇಲು ಕ್ರಿಸ್ತನಿಗೆ ಸೇರಿದ್ದನ್ನು ತಿಳಿಸುತ್ತದೆ. ಈ ಎರಡೂ ಪ್ರಸ್ತಾಪಗಳು ಮಾನವರು ದೇವರಿಗೆ ತಿರುಗಿ ಬಿದ್ದದಕ್ಕೆ ಸಂಬಂಧಿಸಿದ್ದಾಗಿದೆ. ಇಸ್ರಾಯೇಲು ಕ್ರಿಸ್ತನು ಜೊತೆಗೆ ಸೇರಿಸಲ್ಪಡುವವರೆಗೆ ಈ ಭೂಮಿಯಲ್ಲಿ ಆಶೀರ್ವಾದ ಉಂಟಾಗಲಾರದು. ಕೀರ್ತನೆಗಳಲ್ಲಿ ಯಹೂದ್ಯರ ನಿರೀಕ್ಷೆ, ಎದುರು ನೋಡುವಿಕೆಗಳಿರುತ್ತವೆ. ಅವು ದೇವಾಲಯದ ಆರಾಧನೆಗೆ ಸರಿಹೊಂದಿಸಲ್ಪಟ್ಟವುಗಳಾಗಿವೆ. ಇದರ ಅರ್ಥ ಅವು ಈಗಿನ ಕಾಲದ ನಮಗೆ ಆತ್ಮಿಕವಾಗಿ ಅನ್ವಯಿಸುವುದಿಲ್ಲವೆಂದಲ್ಲ. ಖಂಡಿತವಾಗಿ ಅವು ನಮಗೆ ಅನ್ವಯಿಸುತ್ತದೆ. ನಾನು ದೇವರ ವಾಕ್ಯದ ಇತರ ಎಲ್ಲ ಭಾಗಗಳಿಗಿಂತಲೂ ಹೆಚ್ಚಾಗಿ ಇದರ ಕಡೆಗೆ ತಿರುಗಿಕೊಳ್ಳುತ್ತೇನೆ. ಆದರೆ ನಾವು ಈ ಕೀರ್ತನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು. ಉದಾಹರಣೆಗೆ, ಈ ಪುಸ್ತಕದಲ್ಲಿ ದೇವರನ್ನು ತಂದೆ ಎಂದು ಹೇಳಲಾಗಿಲ್ಲ. ತಂದೆ ದೇವರೆಂದೂ ಹೇಳಲ್ಪಟ್ಟಿಲ್ಲ. ಪವಿತ್ರಾತ್ಮನ ಸತತವಾದ ಇರುವಿಕೆ ಹೊಸ ಒಡಂಬಡಿಕೆಯಲ್ಲಿನ
ವಿಶೇಷ ನಿರೀಕ್ಷೆಯ ಕುರಿತೂ ಹೇಳಲ್ಪಟ್ಟಿಲ್ಲ. ಇದನ್ನು ತಿಳಿಯದ ಅನೇಕರು ಕೀರ್ತನೆ 2 ಮೂಲಕ ತಪ್ಪಾದ ಅರ್ಥೈಸುವಿಕೆಗೆ ನಡೆಸಲ್ಪಟ್ಟಿದ್ದಾರೆ. ಇಲ್ಲಿ ಹೇಳಲ್ಪಟ್ಟ ವಿಚಾರವು ಸಭೆಯ ಎತ್ತಲ್ಪಡುವಿಕೆಯಲ್ಲ. ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸಿ ಯೆರೂಸಲೇಮಿನಲ್ಲಿ ಆಳುವುದರ ಕುರಿತಾಗಿ ಇದೆ. ಪ್ರೀತಿಯುಳ್ಳ ದೇವಜನರೇ, ಶಾಪದ ಪ್ರಸ್ತಾಪವುಳ್ಳ ಕೀರ್ತನೆಗಳು ತುಂಬಾ ಟೀಕೆಗೆ ಕಾರಣವಾಗಿವೆ. ಇದಕ್ಕೆ ಕಾರಣ ಅದರಲ್ಲಿ ಕಂಡುಬರುವ ಸೇಡಿನ ಮನೋಭಾವ ಹಾಗೂ ದಂಡನೆಗಾಗಿ ಪ್ರಾರ್ಥನೆಗಳು. ಯುದ್ಧದ ಸನ್ನಿವೇಶಗಳಿಂದ ಹಾಗೂ ಲೋಕದಲ್ಲಿ ನ್ಯಾಯವಾದ ಸಮಾಧಾನಕ್ಕಾಗಿ ಹಾರೈಸುವವರಿಂದ ಲೇಖನಗಳು ಬಂದವುಗಳಾಗಿವೆ. ಅನೀತಿ ದಂಗೆಗಳನ್ನು ಕೊನೆಗೊಳಿಸದೆ ಸಮಾಧಾನ ಸ್ಥಿತಿ ನಿರ್ಮಾಣವಾಗುವುದಿಲ್ಲ. ದೇವರು ಇದನ್ನೇ ಮಾಡಬೇಕೆಂದಿದ್ದು ಅದಕ್ಕಾಗಿ ಆತನು ಹಿಂದೆಗೆಯುವನಲ್ಲ. ತನ್ನ ಸಮಯದಲ್ಲಿ ಲೋಕಕ್ಕೆ ತಕ್ಕ ದಂಡನೆಯನ್ನು ಕೊಡುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ವೈರಿಗಳನ್ನು ಪ್ರೀತಿಸಬೇಕೆಂದು ಹೇಳಿದೆ. ವೈರಿಗಳ ಕುರಿತು ಕಠಿಣವಾಗಿ ನುಡಿದದ್ದನ್ನು ಕೆಲವು ಕೀರ್ತನೆಗಳಲ್ಲಿ ನೋಡುವಾಗ ನಮಗೆ ಆಶ್ಚರ್ಯವಾಗಬಹುದು. ಆದರೆ ದಂಡನೆಯಿಂದ ಈ ಲೋಕದಲ್ಲಿ ನ್ಯಾಯವು ಸ್ಥಾಪಿಸಲ್ಪಡುತ್ತದೆ. ಅಂತಿಕ್ರಿಸ್ತನು ಅಧಿಕಾರಕ್ಕೆ ಬರುವ ಕುರಿತಾದ ಕೆಲವು ಕೀರ್ತನೆಗಳು ಇವೆ. ಇಂತಹ ಸನ್ನಿವೇಶಗಳಲ್ಲಿ ಜನರು ಹೇಗೆ ವರ್ತಿಸಬೇಕು, ಏನು ಪ್ರಾರ್ಥಿಸಬೇಕು ಎಂದು ಹೇಳಲು ನಮಗೆ ಯಾವ ಆಧಾರವೂ ಇರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನುಳಿದ ಕೀರ್ತನೆಗಳು ಪಶ್ಚಾತ್ತಾಪದ, ಚಾರಿತ್ರಿಕವಾದ, ಪ್ರಕೃತಿ, ಪ್ರವಾಸ, ಸೌಹಾರ್ದಿಕತೆ ಇತ್ಯಾದಿಗಳ ಕುರಿತದ್ದಾಗಿರುತ್ತದೆ. ಈ ಪುಸ್ತಕದಲ್ಲಿ ನಮಗೆ ಹೇರಳವಾದ ಸಂಪತ್ತು ದೊರಕಲಿದೆ. ನಾವು ಬೆಳ್ಳಿ ವಜ್ರಗಳ ನಿಕ್ಷೇಪಗಳನ್ನು ಹೊಂದಲಿದ್ದೇವೆ. ಕೀರ್ತನೆಗಳ ಪುಸ್ತಕವನ್ನು ಒಟ್ಟಾರೆಯಾಗಿ ಸಂಗ್ರಹಿಸಲ್ಪಡಲಿಲ್ಲ. ಕೆಲವರು ನೆನೆಸುವುದೇನೆಂದರೆ, ಈ ಕೀರ್ತನೆಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುಲುಕಿ ಕೈ ಹಾಕಿದಾಗ ಸಿಕ್ಕುವ ಹಾಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು. ಆದರೆ ಒಂದು ಕೀರ್ತನೆಯು ಒಂದು ನಿಯಮವನ್ನು ತಿಳಿಸಿದರೆ ಮುಂದಿನ ಕೆಲವು ಕೀರ್ತನೆಗಳು ಅದರ ವಿವರಣೆಯನ್ನು ಒದಗಿಸುತ್ತವೆ. ಕೀರ್ತನೆ 1ರಿಂದ 8 ಅಧ್ಯಾಯಗಳು ಇದಕ್ಕೊಂದು ಉದಾಹರಣೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ ಪುಸ್ತಕವು ಒಳ್ಳೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ಅದು ಮೋಶೆಯ ಪಂಚಗ್ರಂಥದ ಕ್ರಮದಲ್ಲಿ ವ್ಯವಸ್ಥಿತವಾಗಿರುತ್ತದೆ ಎಂದು ಅನೇಕ ವರ್ಷಗಳವರೆಗೆ ತಿಳಿಸಲ್ಪಟ್ಟಿತು. ಅದರಲ್ಲಿ ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ ಇವುಗಳಿಗೆ ಸರಿಬೀಳುವ ಪ್ರಸ್ತಾಪಗಳಿವೆ ಎಂದು ನಾವು ಮುಂದಕ್ಕೆ ತಿಳಿಯಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಪಂಚಗ್ರಂಥಗಳಿಗೂ ಕೀರ್ತನೆಗಳಿಗೂ ಇರುವ ಸಾಮ್ಯವನ್ನು ಸುಲಭವಾಗಿ ಗುರುತಿಸಬಹುದು. ಉದಾಹರಣೆಗೆ, ಆದಿಕಾಂಡಕ್ಕೆ ಸಮನಾದ ಭಾಗದಲ್ಲಿ ಪರಿಪೂರ್ಣ ಮಾನವನನ್ನು ಆಶೀರ್ವದಿಸಲ್ಪಟ್ಟ ಸ್ಥಿತಿಯಲ್ಲಿ ನೋಡುತ್ತೇವೆ. ಕೀರ್ತನೆ 1 ಬಳಿಕ ಮಾನವನ ಪತನ ಹಾಗೂ ಪುನಃಸ್ಥಾಪನೆಯನ್ನು ನೋಡುತ್ತೇವೆ. 2ನೇ ಕೀರ್ತನೆ ತಿರುಗಿಬಿದ್ದ ಮಾನವನ ಸ್ಥಿತಿಯನ್ನು ತೋರಿಸುತ್ತದೆ. ಕೀರ್ತನೆ 3ರಲ್ಲಿ ಪರಿಪೂರ್ಣ ಮಾನವನು ತಿರಸ್ಕರಿಸಲ್ಪಟ್ಟದ್ದನ್ನು ನೋಡುತ್ತೇವೆ. 4ನೇ ಕೀರ್ತನೆಯಲ್ಲಿ ಸ್ತ್ರೀ ಸಂತಾನಕ್ಕೂ ಸರ್ಪಕ್ಕೂ ಉಂಟಾಗುವ ವೈರತ್ವವನ್ನು ನೋಡುತ್ತೇವೆ. 5ನೇ ಕೀರ್ತನೆಯಲ್ಲಿ ವೈರಿಗಳ ನಡುವೆ ಇರುವ ಪರಿಪೂರ್ಣ ಮಾನವನನ್ನು ನೋಡುತ್ತೇವೆ. 6ನೇ ಕೀರ್ತನೆಯಲ್ಲಿ ಶಿಕ್ಷೆಗಳ ನಡುವೆ ಹಿಮ್ಮಡಿಗಾಯವಾದ ಪೂರ್ಣ ಮಾನವನನ್ನು ನೋಡುತ್ತೇವೆ. 7ನೇ ಕೀರ್ತನೆಯಲ್ಲಿ ಸುಳ್ಳು ಸಾಕ್ಷಿಗಳ ನಡುವೆ ಇರುವ ಪೂರ್ಣ ಮಾನವನನ್ನು ನೋಡುತ್ತೇವೆ. 8ನೇ ಕೀರ್ತನೆಯಲ್ಲಿ ತಲೆಯನ್ನು ಜಜ್ಜುವ ಮೂಲಕ ಬರುವ ಮಾನವನ ರಕ್ಷಣೆಯನ್ನು ನೋಡುತ್ತೇವೆ. 9ರಿಂದ 15ನೇ ಕೀರ್ತನೆಗಳಲ್ಲಿ ಅಂತ್ಯಕ್ರಿಸ್ತನಿಂದ ಆಗುವ ಹೋರಾಟ ಹಾಗೂ ಕೊನೆಯ ಬಿಡುಗಡೆಯನ್ನು ನೋಡುತ್ತೇವೆ. 16ರಿಂದ 41ವರೆಗಿನ ಕೀರ್ತನೆಗಳಲ್ಲಿ ಕ್ರಿಸ್ತನು ತನ್ನ ಜನರ ನಡುವೆ ಇದ್ದು ಅವರನ್ನು ದೇವರಿಗಾಗಿ ಪವಿತ್ರಪಡಿಸುವುದನ್ನು ನೋಡುತ್ತೇವೆ. ಪ್ರಿಯರೇ, ಇದೆಲ್ಲವನ್ನು ಕೀರ್ತನೆ ಪುಸ್ತಕದ ಧ್ಯಾನದಲ್ಲಿ ನಾವು ನೋಡಲಿದ್ದೇವೆ. ಮುಂದಕ್ಕೆ ನಾವು ಕೀರ್ತನೆಗಳ ರೂಪುರೇಖೆಗಳನ್ನು ನೋಡೋಣ. 1ನೇ ಭಾಗದಲ್ಲಿ ಆದಿಕಾಂಡ ಭಾಗ, ಕೀರ್ತನೆ 1ರಿಂದ 41 ಮಾನವನ ಆಶೀರ್ವದಿಸಲ್ಪಟ್ಟ ಸ್ಥಿತಿ, ಅವನ ಪತನ, ಪುನಶ್ಚೇತನ, ಅಂದರೆ ಮಾನವನು ದೃಷ್ಟಿಗೆ ಗೋಚರನಾಗಿ ಅವುಗಳಲ್ಲಿ ಪೂರ್ಣ ಮನುಷ್ಯನು ಅಂದರೆ ಕೊನೆ ಆದಾಮನು, ಕೀರ್ತನೆ 1. 2ನೇದು ತಿರುಗಿ ಬಿದ್ದ ಮಾನವನು, ಕೀರ್ತನೆ 2. 3ನೇದು ಪೂರ್ಣ ಮನುಷ್ಯನು ತಿರಸ್ಕರಿಸಲ್ಪಟ್ಟದ್ದು, ಕೀರ್ತನೆ 3. 4ನೇದು ಸ್ತ್ರೀ ಸಂತಾನಕ್ಕೂ ಸರ್ಪಕ್ಕೂ ನಡುವೆ ಹಗೆತನ, ಕೀರ್ತನೆ 4. 5ನೇದು ವೈರಿಗಳ ನಡುವೆ ಪರಿಪೂರ್ಣ ಮಾನವನು, ಕೀರ್ತನೆ 5. 6ನೇದು ಶಿಕ್ಷಣದ ನಡುವೆ ಪರಿಪೂರ್ಣ ಮಾನವನು ಅಂದರೆ ಹಿಮ್ಮಡಿ ಕಚ್ಚುವುದು, ಕೀರ್ತನೆ 6. 7ನೇದು ಸುಳ್ಳು ಸಾಕ್ಷಿಗಳ ಮಧ್ಯೆ ಪರಿಪೂರ್ಣ ಮಾನವನು, ಕೀರ್ತನೆ 7. 8ನೇದು
ಮಾನವನ ಸರಿಪಡಿಸುವಿಕೆ, ಮಾನವನ ಮುಖಾಂತರವೇ ಅಂದರೆ ತಲೆಯನ್ನು ಜಜ್ಜುವುದು. ಕೀರ್ತನೆ 8. 9ನೇದು ವೈರಿ ಹಾಗೂ ಅಂತ್ಯಕ್ರಿಸ್ತನೊಂದಿಗಿನ ಹೋರಾಟ, ಅಂತಿಮ ಬಿಡುಗಡೆ. ಕೀರ್ತನೆ 9ರಿಂದ 15. 10ನೇದು ಕ್ರಿಸ್ತನು ತನ್ನ ಜನರ ನಡುವೆ ಇದ್ದು ಅವರನ್ನು ದೇವರಿಗಾಗಿ ಪವಿತ್ರಗೊಳಿಸುವುದು. ಕೀರ್ತನೆ 16ರಿಂದ 41. ಕರ್ತನಲ್ಲಿ ಪ್ರಿಯರೇ, ರೂಪುರೇಖೆಯ 2ನೇ ಭಾಗವನ್ನು ನೋಡುವಾಗ ವಿಮೋಚನ ಕಾಂಡ ಭಾಗ. ಕೀರ್ತನೆ 42ರಿಂದ 72. ನಾಶನ ಹಾಗೂ ಬಿಡುಗಡೆ, ಇಸ್ರಾಯೇಲು ದೃಷ್ಟಿಯಲ್ಲಿ ಎಂಬುದಾಗಿದೆ. ಅದರಲ್ಲಿ ಮೊದಲನೆಯದು ಇಸ್ರಾಯೇಲಿನ ನಾಶನ, ಕೀರ್ತನೆ 42ರಿಂದ 49. 2ನೇದು ಇಸ್ರಾಯೇಲಿನ ವಿಮೋಚಕನು, ಕೀರ್ತನೆ 50ರಿಂದ 60. 3ನೇದು ಇಸ್ರಾಯೇಲಿನ ಬಿಡುಗಡೆ, ಕೀರ್ತನೆ 61ರಿಂದ 72. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಯ 3ನೇ ಭಾಗವನ್ನು ನೋಡುವಾಗ ಯಾಜಕ ಕಾಂಡ ಭಾಗ. ಕೀರ್ತನೆ 73ರಿಂದ 89. ಕತ್ತಲೆ ಹಾಗೂ ಮುಂಜಾವು ಅಂದರೆ ದೇವಾಲಯವು ದೃಷ್ಟಿಯಲ್ಲಿ ಎಂಬುದೇ. ಅವುಗಳಲ್ಲಿ ಗುಡಾರ, ದೇವಾಲಯ, ಮನೆ, ಭಕ್ತ ಮಂಡಲಿ, ಸಭೆ ಪ್ರತಿಯೊಂದು ಕೀರ್ತನೆಯಲ್ಲಿ ಕೂಡ ಕಾಣುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಗಳ 4ನೇ ಭಾಗದಲ್ಲಿ ಅರಣ್ಯಕಾಂಡ ಭಾಗ. ಕೀರ್ತನೆ 90ರಿಂದ 106. ಇವುಗಳಲ್ಲಿ ಪಾಯ ಹಾಗೂ ಕಾಪಾಡುವಿಕೆ, ಭೂಲೋಕವು ದೃಷ್ಟಿಯಲ್ಲಿ ಎಂಬುದಾಗಿ. ರೂಪುರೇಖೆಯ 5ನೇ ಭಾಗವನ್ನು ನೋಡುವಾಗ ಧರ್ಮೋಪದೇಶ ಕಾಂಡ ಭಾಗ. ಕೀರ್ತನೆ 107ರಿಂದ 150. ಪ್ರಿಯರೇ, ಇದರಲ್ಲಿ ಪರಿಪೂರ್ಣತೆ ಹಾಗೂ ದೇವರ ವಾಕ್ಯದ ಸ್ತುತಿ ಎಂಬುದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 1ನೇ ಕೀರ್ತನೆಯ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ 2 ವ್ಯಕ್ತಿಗಳು, 2 ಮಾರ್ಗಗಳು, 2 ಗುರಿಗಳು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆ ಆದಿಕಾಂಡ ಭಾಗವನ್ನು ತೆರೆಯುತ್ತದೆ. ಅದು ಭೌತಿಕ ವಿಶ್ವದ ಬದಲಾಗಿ ಮಾನವನೊಂದಿಗೆ ಆರಂಭಗೊಳ್ಳುತ್ತದೆ. ಸಂತೋಷಭರಿತ ಇಲ್ಲವೇ ಧನ್ಯನಾದ ವ್ಯಕ್ತಿಯ ಕುರಿತಾಗಿ ಇದು ತಿಳಿಸುತ್ತದೆ. ಧನ್ಯನಿಗೂ ಭಕ್ತಿಹೀನನಿಗೂ ಇರುವ ವ್ಯತ್ಯಾಸವು ತಿಳಿಸಲ್ಪಟ್ಟಿದೆ. ದೈವ ವಿರೋಧಿಗಳಾದ ಪಾಪಿಗಳ ಮತ್ತು ಅಪಹಾಸ್ಯಗಾರರ ನಡುವೆ ಇರುವ ಕೊನೆ ಆದಾಮನಾದ ಕ್ರಿಸ್ತನ ಚಿತ್ರಣ ಇಲ್ಲಿದೆ. ನಾವು ಕರ್ತನಾದ ಯೇಸುವನ್ನು ದುಃಖಿತನೂ ಸಂಕಟಭರಿತನೂ ಎಂದು ಚಿತ್ರಿಸುತ್ತೇವೆ ಮತ್ತು ವಿಚಿತ್ರವಾಗಿ ಆತನ ಕುರಿತು ಬರೆಯಲ್ಪಟ್ಟ ಅನೇಕ ಚಿತ್ರಗಳಲ್ಲಿ ಆತನು ದುಃಖಿತನಂತೆ ಕಾಣುತ್ತಾನೆ. ಯೆಶಾಯನ ಮಾತಿನಂತೆ ಆತನು ದುಃಖಿತನಾಗಿದ್ದನು ಸರಿ, ಆದರೆ ನಾವು ಮುಂದೆ ಯಾಕೆ ಓದುವುದಿಲ್ಲ? ಆತನಿಗೆ ಅವನದೇ ಆದ ದುಃಖವಾಗಲಿ ಸಂಕಟವಾಗಲಿ ಇರಲಿಲ್ಲವೆಂದು ಯೆಶಾಯನು ಹೇಳುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಆತನು ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಆತನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ. ಹೌದು, ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂಬುದಾಗಿ. ಪ್ರಿಯರೇ, ಅದೆಲ್ಲವೂ ನಮ್ಮ ಸಂಕಟಗಳೇ ಹೊರತು ಆತನದಲ್ಲ. ಆತನು ಸಂತೋಷಭರಿತನಾದ ಕ್ರಿಸ್ತನಾಗಿದ್ದನು. ಇದು ಆತನ ಚಿತ್ರಣವಾಗಿತ್ತು. ಮುಂದಕ್ಕೆ ನಾವು ಧನ್ಯನಾದವನ ದಿನಚರ್ಯೆ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 1ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಕೀರ್ತನೆಗಳು 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧನ್ಯನಾದ ವ್ಯಕ್ತಿಯ ನಡತೆ ಹೇಗಿರುತ್ತದೆ ಎಂದು ಈ ವಚನವು ತಿಳಿಸುತ್ತದೆ. ಸ್ವಲ್ಪ ಮುಂದಕ್ಕೆ ಇದೇ ಕೀರ್ತನೆಯಲ್ಲಿ ಧನ್ಯನಾದವನ ಬಲವನ್ನು, ಕಡೆಯಲ್ಲಿ ಅವನ ಶಾಶ್ವತ ಸ್ಥಿತಿಯನ್ನು ತಿಳಿಸುತ್ತದೆ. ಈ ಮೊದಲ ವಚನದಲ್ಲಿ ಧನ್ಯನಾದವನ ದಿನಚರಿಯಲ್ಲಿ ಅವನು ಮಾಡಬಾರದ ಸಂಗತಿಗಳನ್ನು ಹೇಳಿಯದೆ, ಅಂತಹ ವ್ಯಕ್ತಿ ಏನನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಿಯದೆ. ಇಲ್ಲಿ ಅವನ 3 ಸ್ಥಿತಿಗಳನ್ನು ನೋಡುತ್ತೇವೆ. ಅವನು ದೇವ ವಿರೋಧಿಗಳ ಆಲೋಚನೆಯಂತೆ ನಡೆಯುವುದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲುವುದಿಲ್ಲ, ಧರ್ಮನಿಂದಕರ ಜೊತೆಯಲ್ಲಿ ಕೂತುಕೊಳ್ಳುವುದಿಲ್ಲ. ಇಂತಹ ಕೃತ್ಯಗಳನ್ನು ಮಾಡುವವನು ಧನ್ಯನಲ್ಲ. ಅಂದರೆ ಅವನು ಈ 3 ಕಾರ್ಯಗಳನ್ನು ಮಾಡುತ್ತಾನೆ. ಅದಾವಂದರೆ ಅವನು ದೇವ ವಿರೋಧಿಗಳೊಂದಿಗೆ ಸೇರಿಕೊಳ್ಳುತ್ತಾನೆ, ಪಾಪಿಗಳೊಂದಿಗೆ ನಿಂತುಕೊಳ್ಳುತ್ತಾನೆ ಮತ್ತು ಧರ್ಮನಿಂದಕರೊಂದಿಗೆ ಕೂತುಕೊಳ್ಳುತ್ತಾನೆ. ಪ್ರಿಯರೇ, ಈ ಭಾಗದಲ್ಲಿ ನಾವು ಹಿಂಜರಿಯುವಿಕೆ, ದುಸ್ಥಿತಿ ಹಾಗೂ ಪತನದ ಸ್ಥಿತಿಗಳನ್ನು ಕಾಣುತ್ತೇವೆ. ಧನ್ಯನಾದವನು ದೈವ ವಿರೋಧಿಗಳ ಆಲೋಚನೆಯಂತೆ ನಡೆಯುವುದಿಲ್ಲ. ಆಲೋಚನೆ ಎಂದರೆ ಅವರ ಬುದ್ಧಿವಾದ. ಅವನು ದುಷ್ಟರ ಮಾತುಗಳಿಗೆ ಕಿವಿಗೊಡುವುದಿಲ್ಲ. ಪ್ರಿಯರೇ, ದೇವ ವಿರೋಧಿಯು ಸಲಹೆ ಕೊಡುತ್ತಾನೆ. ಈಗ ಅವನು ಪಾಪಿಗಳ ದಾರಿಯಲ್ಲಿ ನಿಂತಿರುವುದನ್ನು ನೋಡುತ್ತೇವೆ. ಅಲ್ಲಿಂದ ಪಾಪಿಯು ಅವನನ್ನು ಕರೆದುಕೊಂಡು ಹೋಗುತ್ತಾನೆ.
ಪಾಪವೆಂದರೆ ದಾರಿ ತಪ್ಪಿರುವುದು. ಅವರು ತಾವು ಜೀವಿಸಬೇಕಾದ ರೀತಿಯಲ್ಲಿ ಜೀವಿಸುವುದಿಲ್ಲ. ಜ್ಞಾನೋಕ್ತಿ 14:12 ಹೀಗೆ ಹೇಳುತ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪಿಗಳ ಮಾರ್ಗದಲ್ಲಿ ನಿಂತುಕೊಳ್ಳುತ್ತಾರೆ. ಮುಂದಿನ ಹೆಜ್ಜೆ ಧರ್ಮನಿಂದಕರ ಜೊತೆಯಲ್ಲಿ ಕುಳಿತುಕೊಳ್ಳುವುದು. ಧರ್ಮನಿಂದಕರು ನಾಸ್ತಿಕರಾಗಿದ್ದಾರೆ. ಪಾಪಿಯು ಯೌವನಸ್ಥನನ್ನು ತನ್ನೊಂದಿಗೆ ಕುಳ್ಳಿರಿಸಿಕೊಳ್ಳುತ್ತಾನೆ. ಮೂರನೆಯ ಸ್ಥಿತಿಯು ಧರ್ಮನಿಂದಕರೊಡನೆ ಕುಳಿತುಕೊಳ್ಳುವುದು ಎಂದು ಹೇಳಿದೆ. ಅವರು ನಾಸ್ತಿಕರೇ. ಅವರು ದೇವರಿಲ್ಲವೆಂದು ಹೇಳುವುದು ಮಾತ್ರವಲ್ಲದೆ ದೇವರ ಕಡೆಗೆ ಹಾಗೆಯನ್ನು ಪ್ರಕಟಿಸುತ್ತಾರೆ. ಶಾಲೆಗಳಲ್ಲಿ ಆಗಲಿ ಬೇರೆಲ್ಲಿ ಆಗಲಿ ಸತ್ಯವೇದ ಓದಲ್ಪಡುವುದನ್ನು ಅವರು ಇಷ್ಟಪಡುವುದಿಲ್ಲ. ದೇವರ ವಾಕ್ಯವನ್ನೇ ಅಲ್ಲಗಳೆಯುತ್ತಾರೆ. ದೇವರನ್ನು ಅಲ್ಲಗಳೆಯುವುದಕ್ಕಿಂತ ಹೆಚ್ಚಿನ ಘೋರ ಪಾಪ ಇನ್ನೊಂದಿಲ್ಲ. ಪ್ರಿಯರೇ, ಈ ಕುರಿತು ದೇವರ ಅಭಿಪ್ರಾಯ ಏನೆಂದು ನೀವು ತಿಳಿದುಕೊಳ್ಳಬೇಕಾದರೆ ಅದು ಹೀಗಿದೆ: ಯಾರು ಧರ್ಮವನ್ನು ತಿರಸ್ಕರಿಸುತ್ತಾರೋ ಅವರನ್ನು ಆತನು ತಿರಸ್ಕರಿಸುವನು ಎಂಬುದಾಗಿ ಜ್ಞಾನೋಕ್ತಿಗಳು 3:34 ಓದುತ್ತೇವೆ. ಪ್ರಿಯರೇ, ದೇವರು ಧರ್ಮನಿಂದಕರನ್ನು ಸಹಿಸುವುದಿಲ್ಲ. ಆತನು ಅವರನ್ನು ತಿರಸ್ಕರಿಸುತ್ತಾನೆ. ಇದು ಅತೀ ಭಯಂಕರ ಚಿತ್ರಣವಾಗಿದೆ. ಪ್ರಿಯರೇ, ಇದೆಲ್ಲವೂ ನಕಾರಾತ್ಮಕ ವಿಷಯಗಳಾದವು. ಧನ್ಯನಾದವನು ಇವುಗಳನ್ನು ಮಾಡುವುದಿಲ್ಲ. ಮುಂದಿನ ವಚನದಲ್ಲಿ ಧನ್ಯನು ಏನೇನು ಮಾಡುತ್ತಾನೆಂದು ಹೇಳಿಯದೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವುದಕ್ಕಾಗಿ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಮಗೆ ಹೇಳಿದ ಸತ್ಯಕ್ಕೆ ಅನುಸಾರವಾಗಿ ನಾವು ಕೆಟ್ಟತನದಲ್ಲಿ ಜೀವಿಸದೆ ದೇವರು ತೋರಿಸಿದಂಥ ಮಾರ್ಗದಲ್ಲಿ ಜೀವಿಸಿ ಧನ್ಯರಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕೀರ್ತನೆ ಪುಸ್ತಕದ ಪೀಠಿಕೆಯು ಬಹಳ ಅರ್ಥಗರ್ಭಿತವಾಗಿತ್ತಲ್ಲವೇ? ಇವುಗಳ ಅಧ್ಯಯನವು ನಮ್ಮ ಆತ್ಮಕ್ಕೆ ಬಲವನ್ನು ಕೊಡುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಗೂ ಎಲ್ಲ ಸ್ಥಿತಿಯಲ್ಲೂ ನಿರೀಕ್ಷೆಗೆ ನಡೆಯಲು ಸಾಧ್ಯ ಮಾಡುತ್ತದೆ. ಆದುದರಿಂದ ದಿನಾಲೂ ಕೀರ್ತನೆಗಾರನ ಅನುಭವದೊಂದಿಗೆ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ನಿಮಗೆ ಆಶೀರ್ವಾದದಾಯಕವಾಗಿತ್ತಲ್ಲವೇ? ಇತರರೂ ಕೂಡ ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು.